ಹಿಮಾಚಲ ತೆಲಂಗಾಣದ ರೀತಿ ಪಂಚ ಗ್ಯಾರಂಟಿಗಳಿಂದ ಕರ್ನಾಟಕ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆಯಾ? ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇಂಥದ್ದೊಂದು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದೆ. ಬಾಗಲಕೋಟೆಯ ಬದಾಮಿಯಲ್ಲಿ ಮಾತನಾಡಿದ್ರು, ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ನಾವೆಲ್ಲ ನಿಮಗೆ ಬಿಟ್ಕೊಟ್ಟಿದ್ದೀವಿ, ಅಕ್ಕಿ ಬೇಳೆ ಎಣ್ಣೆ ಎಲ್ಲವನ್ನೂ ಕೂಡ ಬಿಟ್ಕೊಟ್ಟಿದ್ದೀವಿ ಅಂತ ಅಬಕಾರಿ ಸಚಿವ ತಿಮ್ಮಾಪುರ್ ಕಡೆ ಕೈ ಮಾಡಿ ಹಾಸ್ಯ ಮಾಡಿದ್ರು. ಇದು ರಾಜ್ಯವ್ಯಾಪ್ತಿ ಚರ್ಚೆವಾಯಿತು. ಬಿಜೆಪಿಯ ವಿಜಯೇಂದ್ರ ಮಾತನಾಡಿ, ಬೊಕ್ಕಸದಲ್ಲಿ ಹಣ ಇಲ್ಲ, ಗೃಹ ಸಚಿವರ ಮೂಲಕ ಸಿಎಂ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಅಂತ ಟೀಕೆ ಮಾಡಿದ್ರು. ಈ ಬಗ್ಗೆ ಬೆಂಗಳೂರಿನಲ್ಲಿ ಸ್ಪಷ್ಟನೆ ಕೊಟ್ಟ ಪರಮೇಶ್ವರ್, ಬದಾಮಿಯಲ್ಲಿ ಕೆಲವರು ಎಣ್ಣೆ ಎಣ್ಣೆ ಅಂತಿದ್ರು, ಆ ಕಾರಣಕ್ಕೆ ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಅಂತ ಸಮಜಾಯಿಷಿ ಕೊಟ್ಟರು. ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ಆಯ್ತಾ? ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದೀವಿ, ಅಕ್ಕಿ ಬೇಳೆ ಎಣ್ಣೆ ಎಲ್ಲ, ಎಣ್ಣೆನೂ ಕೊಟ್ಬಿಟ್ಟಿದೀವಿ. ಇಲ್ಲೇ ಅವರೆಲ್ಲ ಸಿದ್ದರಾಮಣ್ಣ ಅವ್ರ ಹತ್ರ ಕಾಸಿಲ್ಲ, ದಯವಿಟ್ಟು ಹಣ ಕೇಳಕ್ಕೆ ಬರಬೇಡಿ. ಗೃಹ ಸಚಿವರ ಮುಖೇನ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಒಂದು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಬೊಕ್ಕಸದಲ್ಲಿ ಹಣ ಇಲ್ಲ, ಹಾಗಾಗಿ ಯಾವುದೇ. ಸಿದ್ದರಾಮಯ್ಯನವರು 4.09 lakh crores ಆ ಬಡ್ಜೆಟ್ ಅನ್ನ ಕೊಟ್ಟಿದ್ದಾರೆ. ತಮಾಷೆಗೆ ಅವ್ರು ಹೇಳಿದ್ರು ಅಂತ ನಾನು ರಿಯಾಕ್ಟ್ ಮಾಡಿರ್ಬೋದು, ಆದ್ರೆ ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ 52,000 ಕೋಟಿ ರೂಪಾಯಿ ನಾವು ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಏನು ಮುಚ್ಚುಮರೆ ಇಲ್ಲ. ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳಿಂದ ಡಿಮಾನಿಟೈಸೇಷನ್, ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಯಿಂದ ಆಗಿರೋದಲ್ಲ ಇದು. ಮಿಸ್ಟರ್ ಪ್ರಿಯಾಂಕ ಖರ್ಗೆ, ಡೋಂಟ್ ಲೈ. ವಿಷಯಾಂತರ ಮಾಡೋದು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದ್ದು ಬಂದಿಲ್ಲ ಅಂತ ಹೇಳಿ, ಬಟ್ ಕೇಂದ್ರ ಸರ್ಕಾರದ ನೀತಿಯಿಂದ ಇದಾಗಿದೆ ಅಂತ ಹೇಳಕ್ ಬರಲ್ಲ ನೀವು. ಯು ಹ್ಯಾವ್ ನೋ ಬಿಸ್ನೆಸ್ ಟು ಸೇ. ಇದು ಈ ಪಾಪದ ಕೂಸು ನಿಮ್ಮದೇ, ಅನುಮಾನನೇ ಇಲ್ಲ ನನಗದರಲ್ಲಿ. ಗ್ಯಾರಂಟಿ ಮಾಡುವಾಗ ಯೋಚನೆ ನಿಮ್ಮದೇ ಪಾಪದ ಕೂಸಿದು. ಈ ಪಾಪದ ಕೂಸನ್ನು ಸಾಕಬೇಕಾದವ್ರು ನೀವೇ ಸಾಕಿ, ಅಷ್ಟೇ ಆಯ್ತಾ? ಇನ್ನು ಪರಮೇಶ್ವರ್ಗೆ ಯಾವ ಸ್ಟೇಜಲ್ಲಿದೆ ಅಂತಂದರೆ, ಸತ್ಯ ಹೇಳಿದ್ರೂ ಕಷ್ಟ, ಸುಳ್ಳು ಹೇಳಿದ್ರೂ ಕಷ್ಟ. ವಿಜೇಂದ್ರ ಹೇಳ್ತಿರೋಂಗೆ ಪರಮೇಶ್ವರ್ ಮೂಲಕ CM ಏನು ಹೇಳಿಸ್ಬೇಕಾಗಿಲ್ಲ, ಎಲ್ಲವನಿಗೂ ಗೊತ್ತು ಕಾಸಿಲ್ಲ ಇವ್ರ ಹತ್ರ ಅಂತ. ಪರಮೇಶ್ವರ್ ಇಲಾಖೆಯಲ್ಲಿ ಎಷ್ಟು ಪೆಂಡಿಂಗ್ ಇದೆ ಬಿಲ್ಸು ಬೇಕಾ? ಖರ್ಗೆ ಡಿಪಾರ್ಟ್ಮೆಂಟಲ್ಲಿ ಎಷ್ಟಿದೆ ಬೇಕಾ? DK ಡಿಪಾರ್ಟ್ಮೆಂಟಲ್ಲಿ ಎಷ್ಟಿದೆ? ಇದೆಲ್ಲ ಕೊಡದೇ ಇರೋದು, ಬಾಕಿ ಕೊಡದೇ ಇರೋದು. ಸಾಲ ಎಷ್ಟು ಎತ್ತಿದ್ದೀರಿ ಬೇಕಾ ಕೇಳ. ಅವರು ಸಾಲ ಎತ್ತಿಲ್ವಾ? ಇಂಡಿಯಾನವ್ರು ಸಾಲ ಎತ್ತಿಲ್ವಾ? ಅದಕ್ಕೆ ಅವಕಾಶ ಇದೆಯಲ್ವಾ ಅಂತ. ಅದು ಹಿಂಗೆ. ಹಾಗಾಗಿ ನಾನು ಪದೇ ಪದೇ ಮತ್ತೆ ಹೇಳಿಸೋದು ಬೇಡ. ಎಲ್ಲರೂ ಒಂದೇ, ಎಲ್ಲ ಒಂದೇ. ನೀವು ಅದೇನೋ ದೇಶ ಅಂತ ಒಂದು ಇದೆಯಪ್ಪ, ಅದು ಉಳ್ಕೊಂಡಿರೋವರೆಗೂ ನಡ್ಕೊಂಡು ಹೋಗ್ಲಿ ಅಷ್ಟೇ, ಆಯ್ತಲ್ಲ? ಆಮೇಲೆ ನೋಡ್ಕೊಳ್ಳೋಣ. ಅದು ಮಧ್ಯದಲ್ಲಿ ನಿಮ್ಗೆ ಏನೇನು ಬೇಕೋ ಅದು ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದ್ದೀನಿ, ದೇವ್ರಿಗೆ ಇವ್ರಿಗೆಲ್ಲ ಹೆದರ್ಕೊಳಕ್ಕೆ ಹೋಗಬೇಡಿ. ದೇವರು ಕೂಡ ಬಿಟ್ಬಿಡ್ತಾರೆ. ಯಾವ ದೇವ್ರಿಗೂ ಹೆದರ್ಕೋಬೇಡಿ ನೀವು. ಮುಂದಕ್ಕೆ ಹೋಗಿ.